ಅದೇ ಅವನು ಕೆಲಸ ಮಾಡಿದ್ರೆ ನೀವು ಬರ್ತಾ ಇದ್ದೀರಾ? ಕೆಳಗೆಲ್ಲ ಹಂಗೆ ಕಾರಣ ಹಂಗೆ ರನ್ನಿಂಗ್ ಅಲ್ಲಿ ಇದೆ. ಅದಕ್ಕೆ ಆಮೇಲೆ ನೋಡಿದ ಸರ್ ನಿಮ್ಮ ಹೆಸರು ಸತ್ಯನಾಥ ಯಾವ ಊರು? ದೇವರ ಶಿವಮೊಗ್ಗ ಏನಾಗಿದೆ? ಎಷ್ಟನೇ ಎಷ್ಟನೇ ಕ್ಲಾಸ್ ಇದು ಬಿಬಿ ಸ್ಟೇಟಲ್ಲಿ? ಮೇನ್ ರೋಡೆ ನಮಸ್ಕಾರ, ಸ್ನೇಹಿತರ ಕಡೆ ಮನೆ ಮೇಲೆ ಹೊಸ ಮನೆ ಆಗಿರ್ಬೋದು, ಹಳೆ ಮನೆ ಆಗಿರ್ಬೋದು, ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಏನೋ ಭಗವಂತ ಹಾವುಗಳನ್ನು ಹಿಡಿಬೇಕನ್ನೋ ಅವಕಾಶ ನಿಮ್ಮೆಲ್ಲರ ಪರವಾಗಿ ನನಗೊಂದು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಆ ಜೀವ ಉಳಿಸೋಕ್ಕೆ ಇದು ವಿಷ ರಹಿತ ಹಾವು, ಕ್ಯಾಟ್ ಸ್ನೇಕ್ ಅಂತ ಹೇಳ್ತಾರೆ. ಹೆಚ್ಚಾಗಿ ಮರದಲ್ಲಿ ವಾಸ ಮಾಡುತ್ತೆ. ಒಣಗಿರೋ ಮರ ಆಗಿರ್ಬೋದು ಅಥವಾ ಹಳೆ ಕಾಲದ ಮನೆಗಳಾಗಿರ್ಬೋದು, ಇಲಿಗಳು ಬಂದು ಸೇರ್ತವೆ, ಬಲ್ಲಿಗಳು ಬಂದು ಸೇರ್ತವೆ, ಹಲ್ಲಿಗಳು ಸೇರ್ತವೆ. ಓದಿಗಿನ ದೇಹದ ಗಾತ್ರ ತಕ್ಕಂಗೆ ಹಾರ ಹೊಡುತ್ತವೆ. ಪಕ್ಷಿ ಕೂಡಲ್ಲಿ ಮೊಟ್ಟೆಗಳು ಸಿಗ್ಬೋದು, ಮರಿ ಸಿಗ್ಬೋದು. ಏನೋ ಅನಿವಾರ್ಯ ಮಿಸ್ಟೇಕ್ ಆಗಿ ಬಂದಿದೆ. ಕ್ಯಾಟ್ ಸ್ನೇಕಲ್ಲಿ ಹಲವಾರು ಥರ ಇರುತ್ತೆ. ಹೌದಾ? ಏನ್ ಮಾಡ್ತಾ ಇದ್ದೀರಾ? ಕ್ಯಾಟ್ ಸ್ನೇಕ್ ಅಂತ ಕರೀತಾರೆ. ಬಹಳ ಅಪರೂಪದ ಹಾವುಗಳಿದು. ಮರದಲ್ಲಿ ವಾಸ ಮಾಡುತ್ತೆ. ವಿಷರಹಿತ ಹಾವು. ಭಯನೂ ಇರುತ್ತೆ, ಕಚ್ಚುತ್ತೆ. ಗೊತ್ತಿಲ್ಲ ಯಾರು ವಿಡಿಯೋ ಕೊಟ್ಬೇಡಿ. 4 ಅಡಿ ಉದ್ದ ಬೆಳೆಯುತ್ತೆ. ಹಿಂಗೆ ಝೂಮ್ ಮಾಡಿದ್ರೆ ಎಲ್ಲ ಕಡೆ ಇದೆ. ಎಲ್ಲ ಗೊತ್ತಾಗೋದಕ್ಕೆ ಬಹಳ ಅಪರೂಪದ ಹಾವಿದು ಕ್ಯಾಟ್ ಸ್ನೇಕ್ ಅಂತ ಕರೀತಾರೆ. ಇಲ್ಲ ಈಗ ಚೆನ್ನಾಗಿ ಮಾಡ್ತಲ್ಲ, ಗೊತ್ತಿರಲ್ಲ ಜನಕ್ಕೆ ಮಾಡ್ತಾರೆ. ಹೆಂಗ್ ನೋಡು ನಾಟಕ ಬಹಳ ಆಕ್ಟಿವ್ ಮತ್ತೆ ಇದು ವಿಷರಹಿತ ಹಾವು. ಮರ, ಹಳೆ ಕಾಲದ್ದು ಮನೆಗಳಾಗಿರ್ಬೋದು, ಹಾಳಾಗಿರೋ ಮನೆ ಆಗಿರ್ಬೋದು, ಅದಕ್ಕೆ ದೇಹದ ಗಾತ್ರ ತಕ್ಕಂಗೆ ಹೆಚ್ಚಾಗಿ ಮರದಲ್ಲಿ ವಾಸ ಮಾಡುತ್ತೆ. ಇಲ್ಲಿ ಕಪ್ಪೆ ಬೆಲ್ಲ ಇಲ್ಲಿ ಕಪ್ಪೆ, ಹಾರಾಣಿ, ಓದಿದ ದೇಹದ ಬೆಳವಣಿಗೆ ತಕ್ಕಂಗೆ ಬಲ್ಲಿ ಆಗಿರ್ಬೋದು ಎಲ್ಲ ಅನುಕೂಲ ದೇವ್ರು ಮಾಡ್ಕೊಟ್ಟಿದ್ದಾರೆ. ರಕ್ಷಣೆ ಮಾಡೋಕ್ಕೆ ನಿಮ್ಮೆಲ್ಲರ ಕಾರ್ಯಕರ್ತರಾಗಿರ್ಬೋದು, ಮೇಲ್ಸಿಗಳಾಗಿರ್ಬೋದು, ಎಲ್ಲರ ತೊಂದರೆ ಅಲ್ಲ ಅದರಲ್ಲೇ ಇದೆ. ಅವ್ರಿಗೆ ಕರಿಬೇಕಂತ ಕರೀಲಿ. 3-4 ಕೂಡ ಕ್ಯಾಟ್ ಸ್ನೇಕ್ ಅಂತ ಕರೀತಾರೆ. ಅಪರೂಪಕ್ಕೆ ಭಗವಂತ ಎಲ್ಲರ ಪರವಾಗಿ ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲ ಮನೆ ಏನು ಫೋಟೋ ತೆಗಿಬೇಕಣ್ಣ? ಹಿಂಗೆ ವಿಡಿಯೋ ಮಾಡೋದಾ? ಮಾಡಿ ಈಗ ಓಡಾಡ್ತಿರೋದು ಪಾಪ. ಏನ್ ಮಾಡ್ತಾರೆ ಸ್ನೇಕ್ ನೋಡಿದ್ರೆ ಹೆಂಗ್ ಮಾಡಿದ್ರು. ಅಲ್ಲ ಪರಿಸ್ಥಿತಿ ಕಚ್ಚಲ್ಲ ಅಂತ ಸುಮ್ಮನೆ ಇರ್ತಾರ. ಹೌದಾ? ಕಟ್ ಮಾಡಲ್ಲ.